ಇಲ್ಲಿ ಕೈ ಹಿಡಿದಿಲ್ಲ ಸಂವಿಧಾನದ ಅಭಿಯಾನಗಳನ್ನು ಮಾಡಿರುವಂತಹ ಕಾಂಗ್ರೆಸ್ನವರ ಸ್ಟ್ರಾಟಜಿ ಕೂಡ ಭಾಳ ದೊಡ್ಡದಾದಂತಹ ಫಲವನ್ನು ಅವ್ರಿಗೂ ಕೊಡಲಿಲ್ಲ. ಕೈ ಹಿಡಿಯದ ಸಂವಿಧಾನ ರಕ್ಷಿಸಿ ಅಭಿಯಾನ, ಅಮಿತ್ ಶಾ ಅವರ ಅಂಬೇಡ್ಕರ್ ವಿವಾದ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಂಥ ಲಾಭವನ್ನು ತಂದುಕೊಟ್ಟಿಲ್ಲ. ಬಿ ಜೆ ಪಿಗೆ ಯಾವುದೇ ರೀತಿಯ ನೆಗೆಟಿವ್ ಕೂಡ ಆಗಿಲ್ಲ. ಸಂವಿಧಾನ ಅಥವಾ ಅಂಬೇಡ್ಕರ್ ವಿಚಾರಗಳು ಬಿ ಜೆ ಪಿಯ ಪಾಲಿಗೂ ಕೂಡ ಯಾವುದೇ ರೀತಿಯಂಥ ನೆಗೆಟಿವನ್ನು ಮಾಡಿಲ್ಲ ಈ ಎಲೆಕ್ಷನ್ನಲ್ಲಿ. ಇವೆಲ್ಲವನ್ನು ಕೂಡ ಬದಿಗೊತ್ತಿದೆ. ಬಿ ಜೆ ಪಿಗೆ ದೆಹಲಿ ಜನ ಬೆಂಬಲವನ್ನು ಕೊಟ್ಟಿದ್ದಾರೆ. ದೆಹಲಿ ಜನ ವಿವಾದಾತ್ಮಕ ಹೇಳಿಕೆಗಳಿಗೆ ದೊಡ್ಡದಾದಂಥ ಸೊಪ್ಪು ಹಾಕದಂಗೆ ಕಾಣ್ತಾ ಇಲ್ಲ. ಈ ಫಲಿತಾಂಶವನ್ನು ನಾವು ನೋಡ್ತಾ ಇರುವಾಗ ವಿವಾದಗಳನ್ನು ಪರಿಗಣಿಸಿದರೆ ಬಿ ಜೆ ಪಿಯ ಯೋಜನೆಗಳಿಗೆ ಮಣೆ ಹಾಕದಂತೆಯೂ ಕೂಡ ಕಾಣ್ತಾ ಇದೆ. ಮತ್ತು ಬಿ ಜೆ ಪಿ ಒಂದು ಸ್ಮಾರ್ಟ್ ಆಗಿರುವಂಥ ಆಶ್ವಾಸನೆಯನ್ನು ಜನರಿಗೆ ಕೊಡ್ತು. ಅದೇನು ಹೇಳ್ತು ಅಂತ ಹೇಳಿದರೆ, ನಾವು ಪ್ರಣಾಳಿಕೆಯಲ್ಲಿ ಹೆಚ್ಚು ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಒಂದು ಮಾತನ್ನು ಹೇಳಿದರು. ಆಮ್ ಆದ್ಮಿ ಪಕ್ಷ ಏನೆಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟು ಯಾವುದನ್ನೆಲ್ಲ ಜಾರಿಗೊಳಿಸಿದೆಯಲ್ಲ, ಯಾವುದೆಲ್ಲ ಯೋಜನೆಗಳು ಜಾರಿಗೊಳಿಸಿದೆಯಲ್ಲ, 20,000 ಲೀಟ್ರ್ ಉಚಿತ, ಶಾಲೆಗಳಿಗೆ ಆದ್ಯತೆ, ಮೊಹಲ್ಲಾ ಕ್ಲಿನಿಕ್ಗಳಿಗೆ ಆದ್ಯತೆ, ಅಥವಾ ಕರೆಂಟ್ ಬಿಲ್ಲು, ಇವುಗಳು ಏನೇನಿದ್ದಾವೆ ಅವುಗಳೆಲ್ಲ ಹಾಗೇ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ಯೋಜನೆಯನ್ನು ಬದಲಾವಣೆ ಮಾಡೋದಿಲ್ಲ, ಅದೆಲ್ಲವೂ ಕೂಡ ಹಾಗೆ ಮುಂದುವರಿಯುತ್ತೆ. ಅದ್ರ ಜೊತೆಗೆ ನೋಡಿ, ಅವ್ರಿಗೆ 2,100 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ನಾವು 2,500 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದ್ದೀವಿ ಅನ್ನೋಂಥ ಭರವಸೆ ಕೊಟ್ಟರು. ಮೆಟ್ರೋ ರೈಲ್ನ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ತಮ್ಮದೇ ಆದಂಥ ಭರವಸೆ ಕೊಟ್ಟರು. ಮೆಟ್ರೋ ರೈಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ 50% ಕಡಿತ ಮಾಡಿ ಅನ್ನೋಂಥ ಡಿಮ್ಯಾಂಡನ್ನು ಮೊದಲು ಆಮ್ ಆದ್ಮಿ ಪಾರ್ಟಿ ಮಾಡಿತ್ತು. ಅರವಿಂದ್ ಕೇಜ್ರಿವಾಲ್ ಅವರು ಮಾಡ್ತಾರೆ ಅದನ್ನು. ಅದು ಮಾಡಿ ಒಂದೇ ವಾರದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಬಿ ಜೆ ಪಿ ಹೇಳುತ್ತೆ, ನಾವು ಉಚಿತವಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಕೊಂಡು. ಈ ರೀತಿಯಾಗಿ ಒಂದು ಚುನಾವಣೆಯ ಸಂದರ್ಭದಲ್ಲಿ ಯಾವ್ಯಾವ ಅಸ್ತ್ರಗಳನ್ನು ಆಮ್ ಆದ್ಮಿ ಪಕ್ಷ ಪ್ರಯೋಗ ಮಾಡಬಲ್ಲದೋ ಆ ಎಲ್ಲ ಅಸ್ತ್ರಗಳನ್ನು ತನ್ನ ಬತ್ತಳಿಕೆಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಹೋಯಿತು. ಇದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿಯಂಥ ಪ್ಲಸ್ ಆಗಿರುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಮತ್ತು ವಿಶೇಷವಾಗಿ ದೆಹಲಿ ಚುನಾವಣೆಯಲ್ಲಿ ಮತದಾನಕ್ಕೆ 4 ದಿವಸದ ಮುಂಚಿತವಾಗಿ, ಕೇವಲ 4 ದಿವಸದ ಮುಂಚಿತವಾಗಿ ಘೋಷಣೆಯಾದಂತಹ ಕೇಂದ್ರದ ಬಜೆಟ್ನಲ್ಲಿ 12 ಲಕ್ಷ ರೂಪಾಯಿವರೆಗಿನ ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡ್ತಾರೆ. ಇದು ದೆಹಲಿಯ ಜನಸಂಖ್ಯೆಯನ್ನು ನಾವು ನೋಡಿದಾಗ ಬಹುಪಾಲು ಜನ 1 ಲಕ್ಷದ ಇನ್ಕಮ್ ಗ್ರೂಪ್ನ ಒಳಗಡೆ ಇರುವಂಥವರು, ಮಾಸಿಕ 1 ಲಕ್ಷದ ಇನ್ಕಮ್ ಗ್ರೂಪ್ನ ಒಳಗಡೆ ಇರುವಂಥವ್ರು. ಇಂಥವರಿಗೆ ತೆರಿಗೆ ವಿನಾಯಿತಿ ಅನ್ನುವಂಥದ್ದು ಸಂಪೂರ್ಣವಾದಂಥ ವಿನಾಯಿತಿಯನ್ನು ತಂದು ಕೊಡುತ್ತೆ ಅನ್ನುವಂತಹ ವಿಶ್ವಾಸವನ್ನು ಮೂಡಿಸ್ತು. ಇವೆಲ್ಲವೂ ಕೂಡ ಬಿ ಜೆ ಪಿಗೆ ಪ್ಲಸ್ ಆಗಿರುವಂತಹ ಚಾನ್ಸಸ್ ಗೋಚರಿಸ್ತಾ ಇದೆ. ಆಮ್ ಆದ್ಮಿ ಪಕ್ಷ ತನ್ನ ಬತ್ತಳಿಕೆಯಲ್ಲಿ ಆಲ್ರೆಡಿ ಅದು ಪ್ರಣಾಳಿಕೆಯಲ್ಲಿ ಹೇಳಿ ಅನೇಕ ವಿಚಾರಗಳು ಖಾಲಿಯಾಗಿದ್ವು. ಮತ್ತು ಹೊಸದಾಗಿ ಅವರು ಸೇರಿಸಿದ್ದು ಯಮುನೆಯನ್ನು ಕ್ಲೀನ್ ಮಾಡ್ತೀವಿ ಅಂತೇಳಿ 13ರಲ್ಲೂ ಇದನ್ನು ಹೇಳಿದರು, 15ರಲ್ಲಿ ಇದನ್ನು ಹೇಳಿದರು, 20ರಲ್ಲಿ ಅದನ್ನು ಹೇಳಿದರು, 25ರಲ್ಲಿ ಅದೇ ಯಮುನಾ ನದಿಯ ನೀರಿನ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದರು. ಈ ನೀರಿನ ಬಾಟಲ್ಗಳು ಏನು ಉತ್ತರವನ್ನು ಕೊಡಬಹುದು ಜನರಿಗೆ ಅನ್ನುವಂಥದ್ದನ್ನು ಬಹುಶಃ ಆಮ್ ಆದ್ಮಿ ಪಕ್ಷದವರು ಯೋಚನೆ ಮಾಡಿರ್ಬೋದು. ನಮಗೆ ದ್ರೋಹ ಮಾಡ್ತಾ ಇದ್ದ ಅಂತೇಳಿ ಜನ ನಮ್ಮ ಪರವಾಗಿ ನಿಲ್ತಾರೆ, ಇವರು ಸರಿಪಡಿಸುವವರು ಅಂತ ಹೇಳ್ಕೊಂಡು ಜನ ನಮ್ಮ ಪರವಾಗಿ ನಿಲ್ತಾರೆ ಅಂತ ಹೇಳ್ಕೊಂಡು ಆ ಬಿ ಜೆ ಪಿಯ ವಿರುದ್ಧ ಒಂದು ರೀತಿಯಂಥ ದ್ರೋಹದ ಆಪಾದನೆಯನ್ನು ಮಾಡಿದರು. ದೆಹಲಿ ಜನರಿಗೆ ದ್ರೋಹವನ್ನು ಮಾಡ್ತಾ ಇದ್ದಾರೆ ಕುಡಿಯೋ ನೀರಿನಲ್ಲೂ ಅಂತೇಳಿ. ಆದರೆ ಜನ ಅದನ್ನು ಭಾಳ ಸೀರಿಯಸ್ ಆಗಿ ಪರಿಗಣಿಸುವಂಗೆ ಕಾಣ್ತಾ ಇಲ್ಲ. ಈ ಫಲಿತಾಂಶವನ್ನು ನಾವು ಅವಲೋಕನ ಮಾಡೋದಿದೆ. ಉಳಿದಂಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ನಡುವಿನ ಮೈತ್ರಿ ಆಗಿರ್ತಿದ್ರೆ ಏನಾದರೂ ಪರಿಣಾಮ ಬದಲಾವಣೆಗಳೇನಾದರೂ ಆಗ್ಬೋದಾಗಿತ್ತಾ ಅನ್ನುವಂಥದ್ದನ್ನು ನಾವು ಯಾರಾದರೂ ವಿಶ್ಲೇಷಣೆ ಮಾಡೋದಿದೆ. ಒಂದು ಮಾತನ್ನಂತೂ ನಾವು ಸ್ಪಷ್ಟವಾಗಿ ಗಮನಿಸಬೇಕು. 13ರಲ್ಲೂ ಕಾಂಗ್ರೆಸ್ನ ವಿರುದ್ಧನೇ ಆಮ್ ಆದ್ಮಿ ಪಕ್ಷ ಚುನಾವಣೆ ನಡೆಸಿದ್ದು, 15ರಲ್ಲೂ ಹೀಗೇ ಚುನಾವಣೆ ಎದುರಿಸಿದ್ದು, 20ರಲ್ಲೂ ಚುನಾವಣೆ ಎದುರಿಸಿದ್ದು. ಆಗ ಇದ್ದಂತಹ ಶಕ್ತಿ ಆಮ್ ಆದ್ಮಿ ಪಕ್ಷಕ್ಕೆ ಈಗ ಕುಂದಾಯಿತಾ ಅನ್ನುವಂಥದ್ದು. 10 ವರ್ಷಗಳ ಆಡಳಿತ ವಿರೋಧದ ಅಲೆಯನ್ನು ತಗ್ಗಿಸೋದಕ್ಕೆ 24 ಜನ MLAಗಳಿಗೆ ಟಿಕೆಟ್ ಕೊಡಲಿಲ್ಲ. ಆದರೆ ಅದು ಕೂಡ ಪರಿಣಾಮವನ್ನು ಬೀರಲಿಲ್ಲ. ಅದರ ಲಾಭ ಆಮ್ ಆದ್ಮಿ ಪಕ್ಷಕ್ಕೆ ಸಿಗಲಿಲ್ಲ ಅನ್ನುವಂಥದ್ದು ಕೂಡ ಈ ರಿಸಲ್ಟಿಂದ ಗೋಚರಿಸ್ತಾ ಇದೆ. ಅಂತಿಮ ರಿಸಲ್ಟ್ ಬರಬೇಕಾಗಿದೆ, ಆದರೆ ಇದುವರೆಗೆ ಬಂದಿರುವಂಥ ರಿಸಲ್ಟ್ ಆಮ್ ಆದ್ಮಿಯ ಸೋಲಿನ ಮುನ್ಸೂಚನೆಯನ್ನು ಅಷ್ಟೇ ಕೊಡ್ತಾ ಇದೆಯೇ ಹೊರತು ಅಲ್ಲಿ ಗೆಲುವಿನ ಲಕ್ಷಣಗಳನ್ನು ಅದು ತೋರಿಸ್ತಾ ಇಲ್ಲ. ಬರ್ತೀನಿ ಲೋಹಿತ್. ಚಂದ್ರಶೇಖರ್, ಯಾವ ರೀತಿಯಾಗಿ ಈಗಾಗಲೇ ಸರ್ಕಾರ ರಚನೆಗೂ ಕೂಡ ಸಿದ್ಧತೆಯನ್ನು ಮಾಡ್ತಿದೆ. ಸರ್ಕಾರ ರಚನೆ ಮಾಡೋದಾಗಿ ಕೇಂದ್ರ ಸಚಿವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ದೆಹಲಿಯಲ್ಲಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳ್ಕೊಂಡು. ನಾನು ಆಗಲೇ ಹೇಳಿದೆ, ನಮ್ಗೆ ಯಾವುದೇ ರೀತಿಯ ಅನುಮಾನಗಳು ಉಳಿದಿಲ್ಲ. ಅನುಮಾನಗಳು ಈಗಲಲ್ಲ, ನಿಮ್ಗೆ ಲೋಕಸಭೆಯಲ್ಲೇ ಸ್ಪಷ್ಟವಾಗಿ ಜನ ಉತ್ತರ ಕೊಟ್ಬಿಟ್ರು. ಯಾಕೆಂತ ಹೇಳಿದ್ರೆ ಈಗ ಸರಿ ಲೋಕಸಭಾ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು, ನನ್ನ ರೆಫರೆಂಡಮ್ ಇದು, ನಾನು ಜೈಲಿಗೆ ಹೋಗಿ ಬಂದಿರೋದು ತಪ್ಪು ಅಂತ ಆದರೆ ನೀವೆಲ್ಲರೂ ನನಗೆ ಓಟ್ ಹಾಕಿ ನಾನು ಮತ್ತೆ ಜೈಲಿಗೆ ಹೋಗೋಂಥ ಪರಿಸ್ಥಿತಿ ಬರಲ್ಲ, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಓಟ್ ಹಾಕಬೇಡಿ ಅಂದರು.
ಓಟೇ ಬೀಳಿಲ್ಲ ಅವರಿಗೆ. ಅದರ ಅರ್ಥ ಏನು, ಆ ಸಂದರ್ಭದಲ್ಲೇ ಡಿಸೈಡ್ ಮಾಡಿಬಿಟ್ಟಿದ್ರು ಜನ, ಇವ್ರು ತಪ್ಪಿತಸ್ಥೆ, ಅವ್ರು ತಪ್ಪು ಮಾಡಿದ್ದಾರೆ ಅಂತೇಳಿ. ದಟ್ ವಾಸ್ ರೈಟಿಂಗ್ ಆನ್ ದ ವಾಲ್. ಒಂದು ಈ ಸರಿ ಕಾಂಗ್ರೆಸ್ಗೆ ಭಾಳ ಒಳ್ಳೆ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ 18.91% ಓಟ್ ಬಿದ್ದಿತ್ತು ಇವರಿಗೆ, ಬರೀ 3 ಕ್ಷೇತ್ರದಲ್ಲಿ. ಅದು ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ 22% ಓಟ್ ಬಿದ್ದಿತ್ತು. ಹಾಗಾಗಿ ಇವರೇನು ಪೂರ್ತಿ ಡೆಸಿಮೇಟ್ ಆಗಿರಲಿಲ್ಲ. ಆದರೆ ಈ ಸರಿ ಏನು ಮಾಡ್ತು ಕಾಂಗ್ರೆಸ್ಸು, ತುಂಬ ಒಳ್ಳೆ ಫೈಟ್ ಕೊಡೋಕ್ಕೆ, ಡೆಲ್ಲಿ ಲೋಕಲ್ ಯೂನಿಟ್ ಹೇಳಿದ್ದು, ಒಳ್ಳೆ ಫೈಟ್ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅದರಲ್ಲಿ ತಗೊಂಡೋಗಿ ಈಗ ಅಲ್ಕಾಲಂಬ ಅವ್ರನ್ನ ಅತಿಶಿ ಅವರ ಕಾಲ್ಕಾಜಿನಲ್ಲಿ ನಿಲ್ಸಿದ್ರು, ಸಂದೀಪ್ ದೀಕ್ಷಿತ್ ಅವ್ರನ್ನ ತೊಗೊಂಬಂದು ಇವರ ಎಗನೆಸ್ಟ್ ಆಗಿ ನಿಲ್ಸಿದ್ರು, ನ್ಯೂ ಡೆಲ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೇಜ್ರಿವಾಲ್ ಎದುರುಗಡೆಗೆ. ಹೀಗೆ ವಾರ್ ಫೂಟಲ್ಲಿ ಹೋದರು. ಮತ್ತು 2021 ಏನು ಇದು ಶರಾಬ್ ಘೋಟಾಲ ಆಯ್ತಲ್ಲ, ಅದರಲ್ಲಿ ಕಂಪ್ಲೇಂಟ್ ಕೊಟ್ಟಿದೆ ಕಾಂಗ್ರೆಸ್ಸು. ಇವರದೇ ಅಜಯ್ ಮೇಕನ್ ಅವರು ಹೋಗಿ 100 ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಫಸ್ಟ್ ತೊಗೊಂಡು ಕಂಪ್ಲೇಂಟ್ ಕೊಟ್ಟಿದ್ದೆ ಅವರು, ಫಾಲೋ ಅಪ್ ಮಾಡಿದೆ ಅವರು. ಅದರೊಳಗಡೆ ಮನೀಶ್ ಸಿಸೋಡಿಯಾ ಕೂಡ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದು, ಅದರೊಳಗಡೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿದ್ದು. ಈಗ ಡೆಲ್ಲಿ ಯೂನಿಟ್ಟು ಫೈಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇರ್ಬೇಕಾರೆ, ಬಟ್ ನನಗೇನೋ ಅದು ಹೈಕಮಾಂಡಿಂದ ಅಷ್ಟು ಸಪೋರ್ಟ್ ಬರಲಿಲ್ಲ ಅಂತಿದೆ. ಬಟ್ ಕಡೆಗೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು. ಯಾವ ರೀತಿ ಪ್ರಯತ್ನ ಮಾಡಿದ್ರು ನೋಡಿ, ರಾಹುಲ್ ಗಾಂಧಿ ಅವರು ಅವರ ಮೊದಲನೇ ಚುನಾವಣೆ ಸಭೆ ಎಲ್ಲಿಂದ ಶುರುವಾಯಿತು? ಇದರಿಂದ, ಶ್ರೀರಾಮ್ಪುರಿಂದ. ಯಾವ ಶ್ರೀರಾಮ್ಪುರ 55% ಹೆಚ್ಚು ಮುಸ್ಲಿಂ ಓಟ್ ಇದೆ, ಮತ್ತು ದೆಹಲಿದಂಗೆ ಏನು ಹಾರ್ಟ್ ಅದು ಹೆಚ್ಚು ಅಲ್ಪಸಂಖ್ಯಾತರು ಈ ಜಾಗದಿಂದ ಶುರು ಮಾಡಿದ್ರು. ಏನು ಸಂದೇಶ ಕೊಟ್ಟರು, ನಾವು ಮತ್ತೆ ಅವ್ರನ್ನ ವಾಪಸ್ ತಗೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿಂದ ಶುರು ಮಾಡಿದ್ರು, ಓಕ್ಲಾಯಿಂದ ಶುರು ಮಾಡಿದ್ರು. ಓಕ್ಲಾ ಇವತ್ತು ಅವ್ರಿಗೆ ಚಾನ್ಸಸ್ ಇದೆ, ದೇವೇಂದ್ರ ಯಾದವ್ ಅವ್ರಿಗೆ ಅದೊಂದೇ ಚಾನ್ಸಸ್ ಇರ್ತಕ್ಕಂಥದ್ದು. ಈ ರೀತಿ ಅಂದರೆ ವಾರ್ ಫೂಟಲ್ಲಿ ಹೋದ್ರು. ಯಾವಾಗ ಹೋದ್ರು? ಕಡೆ 3 ದಿವಸ ಇರಬೇಕಾರೆ ಈ ಪ್ರಯತ್ನ ಮುಂಚೆಯಿಂದ ಮಾಡ್ಕೊಂಡ್ಬಂದಿದ್ರು. ಅಟ್ಲೀಸ್ಟ್ ಯಾವ ಕಾರ್ಯಕರ್ತರುಗಳು ಆಮ್ ಆದ್ಮಿ ಪಾರ್ಟಿಗೆ ಹೋಗಿದ್ರು ಅವರಾದರೂ ವಾಪಸ್ ಬಂದಿರೋರು, ವೋಟರ್ಸ್ ಆಗಿರ್ತಕ್ಕಂಥವ್ರು ವಾಪಸ್ ಬಂದಿರೋರು. ಒಂದು ನಾನು ಆಗಲೇ ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರೆ ಯಾಕೆ ಆಮ್ ಆದ್ಮಿ ಪಾರ್ಟಿ ಕೆಳಗಡೆಗೆ ಬಿತ್ತು ಅಂತೇಳಿ 5 ಪ್ರಮುಖ ಕಾರಣಗಳನ್ನ ಕೊಡ್ಬೋದು ಇವತ್ತು ಇವರೇ. ಮೊದಲನೇದು, ನಾನು ಹೇಗಲೇ ಹೇಳಿದೆ, ಪೂರ್ವಾಂಚಲಿ ವೋಟರ್ಸು. ಯಾರು ಇವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ರು, ಬಿಹಾರ ಮತ್ತು ಉತ್ತರ ಪ್ರದೇಶದ ಏನು ಪೂರ್ವಾಂಚಲಿಗಳು, ಅವರು ಆ ಕೊರೋನಾ ಸಂದರ್ಭದಲ್ಲಿ ಅನುಭವಿಸಿದಂತಹ ಏನು ಅವಮಾನಗಳು ತಗೊಂಡೋಗೋನೆಲ್ಲ ಬಿಸಾಕ್ಬಿಟ್ಟು ಬಂದಿದ್ದು ಬಾರ್ಡ್ರಿಗೆ, ಅವೆಲ್ಲವನ್ನು ಕೂಡ ದೊಡ್ಡ ಒಂದು ಆಘಾತವನ್ನು ಕೊಟ್ಟಿತ್ತು. ಅವಾಗ ಅರವಿಂದ್ ಕೇಜ್ರಿವಾಲ್ ಒಂದು ಒಳ್ಳೆ ಮಾತಾಡಿದ್ರು, 500 ಲೇಕೆ ಆತೆ ಹೈ, 5 ಲಾಖ ಇಲಾಜ್ ಲೇಕೆ ಜಾತೆ ಹೈ ಅಂತೇಳಿ. 500 ರೂಪಾಯಿ ಇಟ್ಕೊಂಡ್ಬರ್ತಾರೆ, 5 ಲಕ್ಷದ್ದು ಇದನ್ನು ಟ್ರೀಟ್ಮೆಂಟ್ ತೊಗೊಂಡು ಹೊಟ್ಟೋಗ್ತಾರೆ ಅಂತೇಳಿ. ಇದು ಪೂರ್ವಾಂಚಲಿಗೆ ಮಾಡಿದಂಥ ಭಾಳ ದೊಡ್ಡ ಅವಮಾನ. ಇದರೊಳಗಡೆಗೂ ಅಷ್ಟೇ, ಆಕ್ಸಿಜನ್ ಇದರೊಳಗಡೆ ಭಾಳ ಅನುಭವಿಸಿದಂಥ ಜನ. ಇದು ಮೊದಲನೇದು. ಎರಡನೇದು, ನಾನು ಆಗಲೇ ಹೇಳಿದೆ, ತುಂಬ ಮಿಸ್ಟರ್ ಕ್ಲೀನ್ ಅಂತೇಳಿ ಯಾವ ಎಲೆಕ್ಷನ್ಗೆ ಪ್ರತಿ ಸರಿ ಎಲೆಕ್ಷನ್ಗೆ ಹೋಗ್ತಾಯಿದ್ರು, ಇದು ಈ ಸರಿ ಇರಲಿಲ್ಲ. 2020 ಡೌನ್ಫಾಲ್ ಸ್ಟಾರ್ಟ್ ಆಗೋಗಿತ್ತು. ಏನು ಇದರೊಳಗಡೆಗೆ ಲಿಕ್ಕರ್ ಹಗರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಕಾಂಗ್ರೆಸ್ಸು. ಲಿಕ್ಕರ್ ನಿಮ್ದೇನೂ ತಪ್ಪಿಲ್ಲ ಅಂತ ಹೇಳಿದ್ರೆ ಯಾಕಾಗಾರೆ ವಾಪಸ್ ಮಾಡಿದ್ರಿ? ಆಗ ಇದನ್ನು ನೀವು ತಂದಿದ್ದು ತಾನೇ ಲಿಕ್ಕರ್ ಲಾನ, ಯಾಕೆ ವಾಪಸ್ ಮಾಡಿದ್ರಿ? ಅಲ್ಲೇ ನೀವು ಒಪ್ಕೊಂಡ್ರಿ. ಅದಾದಮೇಲೆ ಹೇಗೆ ಅದು ಇದಕ್ಕೆ ಗೋವಾ ಎಲೆಕ್ಷನಲ್ಲಿ ಖರ್ಚಾಯಿತು ಅಂತೇಳಿ ಹವಾಲ ಎಲ್ಲ ಇದು ಬಂತು. ಇವತ್ತಿನವರೆಗೂ ಕೂಡ ಲೋಯರ್ ಕೋರ್ಟಿಂದ ಹಿಡ್ಕೊಂಡು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಯಾವುದೂ ಕೂಡ FIRನ ಸ್ಕ್ವಾಶ್ ಮಾಡಿಲ್ಲ ಅರವಿಂದ್ ಕೇಜ್ರಿವಾಲ್. ಟ್ರೆಂಡ್ ಬದಲಾವಣೆ ಆಗ್ತಾ ಇರುವಂತಹ ಲಕ್ಷಣ ಇಲ್ಲಿ ಗೋಚರಿಸ್ತಾ ಇದೆ. 31 ಸೀಟ್ಗಳಲ್ಲಿ ಆಮ್ ಆದ್ಮಿ ಪಕ್ಷ ಈ ಹಂತದಲ್ಲಿ ಮುನ್ನಡೆಯನ್ನು ಹೊಂದಿದೆ. 39 ಕಡೆಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಹೊಂದಿದೆ. ಇನ್ನಷ್ಟೇ 5 ಸೀಟ್ಗಳ ವ್ಯತ್ಯಾಸ ಇರುವಂಥದ್ದು. ಇಲ್ಲಿ 5 ಸೀಟ್ಗಳ ವ್ಯತ್ಯಾಸ ಇರುವಂಥದ್ದು. ಎಲ್ಲೂ ಕೂಡ ಮೇಲೆ ಕೆಳಗಡೆ ಆಗೋದಕ್ಕೆ ಅವಕಾಶಗಳಿದ್ದಾವೆ. ಅದಕ್ಕೆ ನಾನು ಆಗಿಂದಲೂ ಹೇಳ್ತಿರೋದು, ಹರಿಯಾಣ ಮತದಾನದ ದಿವಸ, ಮತ ಎಣಿಕೆಯ ದಿವಸದ ಅನುಭವ ಮತ್ತೊಂದು ಬಾರಿ ಆದರೂ ಆಶ್ಚರ್ಯ ಪಡಬೇಡಿ ಅಂತೇಳಿ. ಎಲ್ಲೋ ಒಂದು ಕಡೆಯಲ್ಲಿ ಟ್ರೆಂಡ್ ಉಲ್ಟಾ ಆಗ್ತಾ ಇದೆಯಾ ಅನ್ನುವ ಅನುಮಾನ ಅಂತೂ ಶುರುವಾಗಿದೆ. 39, 31 ಇದೆ. ಇದು ಮತ್ತೆ ವಾಪಸ್ 30 ಕೆಳಗಡೆ ಬರುತ್ತಾ, ಅವರು 40 ಮೇಲೆ ಹೋಗ್ತಾರಾ, ಅಥವಾ ಇವ್ರು ನಿಜಕ್ಕೂ 35 ಗಡಿನ ದಾಟಿಸ್ಕೊಂಡು ಅವ್ರನ್ನ 35 ಕೆಳಗಡೆ ತಳ್ಳುತ್ತಾರಾ ನೋಡಬೇಕಿದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ರಿಸಲ್ಟ್ ಇವತ್ತಿದ್ದು. ಯಾಕೆಂದರೆ ಚುನಾವಣೆಯಲ್ಲಿ ಸೋಲು ಗೆಲುವು ಅಥವಾ ಸೋಲೋದಕ್ಕೆ ಮೊದಲೇ ನಾವು ಇವರು ಸೋತರು ಅಂತ ಹೇಳುವಂಥದ್ದನ್ನು ವಿಶ್ಲೇಷಣೆ ಮಾಡುವಂಥದ್ದು ಅಥವಾ ಹಿನ್ನಡೆ ಒಂದು ಸ್ಪಷ್ಟ ಇದೆ. ಆಮ್ ಆದ್ಮಿ ಪಕ್ಷ ಹಿನ್ನಡೆಯನ್ನಂತೂ ಅನುಭವಿಸ್ತಾ ಇರುವಂಥದ್ದು ಸ್ಪಷ್ಟ ಇದೆ. 62 ಸೀಟಿಂದ ಅದು 31, 35, 36, 37 ಬಂದರೂ ಕೂಡ ಅದು ಆಮ್ ಆದ್ಮಿ ಪಕ್ಷದ ದೃಷ್ಟಿಯಿಂದ ನೋಡಿದಾಗ ಅದು ಅವರ ಸೋಲೇನೆ. ಅದು ಅಧಿಕಾರವನ್ನು ನಡೆಸ್ಬೋದು, ಅಧಿಕಾರವನ್ನು ಉಳಿಸ್ಕೊಳ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಅದು ಅವರ ಸೋಲಾಗಿರುತ್ತೆ. ಯಾಕೆಂದರೆ ಚುನಾವಣೆಯಲ್ಲಿ ದೊಡ್ಡ ಹಿನ್ನಡೆಯನ್ನು ಆಮ್ ಆದ್ಮಿ ಪಕ್ಷ ಪಡೆದಿದೆ. ಈಗ 31 ಸೀಟ್ಗಳಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಹೊಂದಿದೆ. 39 ಕಡೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಹೊಂದಿದೆ. ಕಾಂಗ್ರೆಸ್ ಶೂನ್ಯ ಮುಂದುವರೆದಿದೆ, ಇತರರು ಶೂನ್ಯ ಸಂಪಾದನೆ. ಹೀಗಾಗಿ ಸದ್ಯಕ್ಕಂತೂ ನಡೀತಾ ಇರುವಂತಹ ಟ್ರೆಂಡನ್ನು ನಾವು ನೋಡ್ತಾ ಹೋದಾಗ ಆಮ್ ಆದ್ಮಿ ಪಕ್ಷ ಮತ್ತು BJP ನಡುವೆ ನೇರ ಹಣಾಹಣಿ ಬಹಳ ಜೋರಾಗಿ ಸಾಗ್ತಾ ಇದೆ, ಬಹಳ ಜಿದ್ದಾಜಿದ್ದಿನಿಂದ ಸಾಗ್ತಾ ಇದೆ. ಬಹಳಷ್ಟು ಕ್ಷೇತ್ರಗಳಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡಬೇಕಿದೆ. ನೇರವಾದಂತಹ ಹಣಾಹಣಿ ಇರುವಂತಹ ಕ್ಷೇತ್ರಗಳಲ್ಲಿ ಈಗಾಗಲೇ ಹಿನ್ನಡೆ ಅನುಭವಿಸ್ತಾ ಇದ್ದಂತಹ ಕೇಜ್ರಿವಾಲ್ ಹಾಗೂ ಸಿಸೋಡಿಯಾ ಇಬ್ಬರೂ ಕೂಡ ಮುನ್ನಡೆಗೆ ಬಂದಿದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷವು ಕೂಡ 39 ಸೀಟ್ಗಳಲ್ಲಿ
ಈಗ ಈ ಹಂತದಲ್ಲಿ ಮುನ್ನಡೆಯನ್ನು ಹೊಂದಿದೆ. 31 ಕಡೆಗಳಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇನ್ನು ರಿಸಲ್ಟ್ ಅಪ್ಡೇಟ್ಗಾಗಿ ಕಾಯಲೇಬೇಕು. ಇನ್ನು ಕನಿಷ್ಠ 1 ಗಂಟೆಯ ಅವಧಿ ಇದೆ. ಅದರಲ್ಲಿ ಯಾವ ಸ್ವರೂಪದಲ್ಲಿ ರಿಸಲ್ಟ್ ಎಂಡ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಮತ್ತು ಒಂದು ಅಂಶವನ್ನು ನಾವು ದೆಹಲಿಯಂತಹ ಚುನಾವಣೆಗಳಲ್ಲಿ ನಾವು ಗಮನಿಸಲೇಬೇಕಾಗುವಂಥದ್ದು ಏನಂತ ಹೇಳಿದರೆ, ಭಾಳ ಹತ್ತಿರದ ಮಾರ್ಜಿನ್ ಇರುತ್ತೆ. ಯಾಕಂದರೆ 1.5 ಲಕ್ಷದಷ್ಟು ವೋಟ್ ಪೋಲ್ ಆಗಿರುತ್ತೆ. ಅದರಲ್ಲಿ 70,000 75,000 ಅಥವಾ 65,000 ಈ ರೀತಿಯಾಗೆಲ್ಲ ರಿಸಲ್ಟ್ ಎಂಡ್ ಆಗುವಂತಹ ಚಾನ್ಸಸ್ ಇರುತ್ತೆ. 100, 200, 50, 100 ಈ ಹಂತಗಳಲ್ಲಿ ಫಲಿತಾಂಶಗಳು ನಿರ್ಧಾರ ಆಗ್ಬೋದು. ಉದಾಹರಣೆಗೆ ನಮ್ಮ ಬೆಂಗಳೂರಿನಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ 54 ವೋಟ್ಗಳಿಗೆ ಗೆದ್ದಂಥದ್ದಿದೆ. ಅಥವಾ ಜಯನಗರದಲ್ಲಿ ಚುನಾವಣೆ ಫಲಿತಾಂಶ ಏನಾಯಿತು ಅಂತ ನೋಡ್ತಾ ಇದ್ವಿ. ಈ ರೀತಿಯಾಗಿ ಇಂತಹ ಅಂಶಗಳನ್ನು ನಾವು ದೆಹಲಿಯಲ್ಲಿ ನೋಡ್ತಾ ಹೋದಾಗ ಜಾಸ್ತಿ ಇದ್ದೇ ಇರುತ್ತೆ. ಮತ್ತು BJP 41ಕ್ಕೆ ಹೋಯಿತು, ಆಮ್ ಆದ್ಮಿ ಪಕ್ಷ 29ಕ್ಕೆ ಬಂತು. ಅದಕ್ಕೆ ನಾನು ಹೇಳಿದ್ದು, ಹಾವು ಏಣಿ ಆಟ ಅಂತೂ ಭಾಳ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇದ್ದೇ ಇದೆ. ರಿಸಲ್ಟ್ ಅಂತಿಮ ಸುತ್ತಿನವರೆಗೂ ಕೂಡ, ಕಡೆಯ ಬೂತ್ನ ವರೆಗೂ ಕೂಡ ರಿಸಲ್ಟ್ನ ಅಚ್ಚರಿ ಇದ್ದೇ ಇರುತ್ತೆ ಇಲ್ಲಿ. ಯಾಕಂದರೆ ಒಂದು ಬೂತ್ನಲ್ಲಿ ಬರುವಂತಹ 600-700 ಮತಗಳು ಕೂಡ ರಿಸಲ್ಟನ್ನು ನಿರ್ಧರಿಸುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಿದೆ ಈ ಹಂತದಲ್ಲಿ.